ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಭೂಮಿಕಾ ಅವರು ಮನೆ ಹತ್ರ ಬಂದು ಕೂತ್ಕೊಂಡು ಅಳ್ತಾ ಇರ್ತಾರೆ. ಅಷ್ಟರಲ್ಲಿ ಮಲ್ಲಿ ಕೂಡ ಬರ್ತಾರೆ. ಅಕ್ಕರೆ ಏನಾಯ್ತು, ಯಾಕೆ ಈ ರೀತಿ ಬಂದು ಕೂತ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಆಕಾಶ್ ಎಲ್ಲಿ ಅಂತ ಕೇಳ್ತಾರೆ. ಆಕಾಶ್ ಮನೆಯಲ್ಲಿ ಬಂದು ಮಲಗಿದಾನೆ ಅಂತ ಹೇಳ್ತಾರೆ. ಭೂಮಿಕಾ ಅವರು ಒಂದೇ ಸಮನೆ ಅಳ್ತಾ ಇರ್ತಾರೆ. ಆಗ ಮಲ್ಲಿ ಅವರು ಅಕ್ಕರೆ ಏನಾಯ್ತು ಅಂತ ಹೇಳಿ, ಈಗ ಅಳ್ತಾ ಇದ್ರೆ ನನ್ಗೆ ಹೇಗೆ ಅರ್ಥ ಆಗ್ಬೇಕು ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಮಲ್ಲಿ, ನನ್ನ ಭಯ ನಿಜ ಆಗ್ಬಿಡ್ತು, ಅವರು ನನ್ನನ್ನು ಹುಡ್ಕೊಂಡು ಬಂದೇ ಬಿಟ್ರು ಅಂತ ಹೇಳ್ತಾರೆ. ಅದನ್ನ ಕೇಳಿ ಮಲ್ಲಿಗಂತೂ ತುಂಬಾನೇ ಖುಷಿ ಆಯ್ತು. ಅಕ್ಕರೆ ಬಾವರು ಹೇಗಿದ್ದಾರೆ, ಮಾತಾಡ್ಸಿದ್ರ, ಅವರು ಚೆನ್ನಾಗಿದ್ದಾರಾ ಅಂತ ಕೇಳ್ತಾರೆ. ಆಗ ಭೂಮಿಕಾ ಅವರು, ನಾನು ಅವರಿಗೆ ತುಂಬಾನೇ ನೋವಾಗೋ ರೀತಿ ಮಾತಾಡ್ಬಿಟ್ಟೆ ಅಂತ ಅಳ್ತಾನೆ. ಅವರು ಇವಾಗ ತುಂಬಾನೇ ಕುಗ್ಗೋಗಿದ್ದಾರೆ, ತುಂಬಾನೇ ಕುಗ್ಗೋಗಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಮಲ್ಲಿಯವ್ರಿಗೂ ಕೂಡ ತುಂಬಾನೇ ಬೇಸರ ಆಗುತ್ತೆ. ಅಕ್ಕರೆ ನಾನು ಹೇಳಿಲ್ವಾ, ಅವರು ನಿಮ್ಮನ್ನ ಹುಡಿಕೊಂಡು ಬಂದೇ ಬರ್ತಾರೆ, ಬಾವರಿಗೆ ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಕ್ಕರೆ, ಅವ್ರಿಗೆ ಮಾತಾಡ್ಸ್ಬೇಕಿತ್ತು, ತಪ್ಪು ಮಾಡಿಬಿಟ್ರಿ ಅಕ್ಕರೆ, ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಮಲ್ಲಿ, ನಾನು ಅವರಿಂದ ದೂರ ಇರೋದೇ ನನ್ನ ಉದ್ದೇಶ ಅಲ್ವಾ, ಅವರು ನನಗೆ ಹತ್ರ ಆದರೂ ಕೂಡ ನಾನು ಅವರಿಂದ ದೂರ ಬರ್ತಾನೆ ಇರ್ತೀನಿ, ಅವರಿಗೆ ಮನಸ್ಸಿಗೆ ನೋವಾಗೋ ರೀತಿ ನಾನು ಮಾತಾಡಿ ಬಂದ್ಬಿಟ್ಟೆ ಅಂತ ಅಳ್ತಾ ಇರ್ತಾರೆ. ಮಲ್ಲಿ ಅವರು, ಅಕ್ಕರೆ ನೀವು ನನಗೆ ಹೇಳ್ತಾ ಇದ್ರಿ ಅಲ್ವಾ, ಯಾವಾಗಲೂ ನಿನಗೆ ಜೊತೆಗಾರ ಇರಬೇಕು ಅಂತ, ಆದರೆ ನೀವು ಈ ಥರ ಒಂಟಿ ಪಿಶಾಚಿ ಥರ ಇರ್ತೀರಲ್ಲ, ಇದು ನನಗೊಂದು ನ್ಯಾಯ ನಿಮ್ಗೊಂದು ನ್ಯಾಯನಾ, ಅಲ್ಲ ಅಕ್ಕರೆ ನಿಮಗೆ ಬಾವರ್ ಬೇಡವಾ ಅಂತ ಕೇಳ್ತಾರೆ. ಆಗ ಭೂಮಿಕಾ ಅವರು, ಮಲ್ಲಿ, ಈ ಮಾತನ್ನ ನೀನು ನನಗೆ ಕೇಳ್ತಾ ಇದೆಯಾ, 5 ವರ್ಷದಿಂದ ಏನಾಯಿತು ಅಂತ ನೆನಪು ಇದೆಯಾ ನಿನಗೆ ಅಂತ ಹೇಳ್ತಾರೆ. ಆಗ ಮಲ್ಲಿ ಅವರು ಶಕುಂತಲಾ ಹೇಳಿರೋ ಮಾತುಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಗೌತಮ್ ಅವರು ತುಂಬಾನೇ ಬೇಸರ ಮಾಡ್ಕೊಂಡು ಆನಂದ್ ಅವ್ರ ಹತ್ರ ಬರ್ತಾರೆ. ಆಗ ಆನಂದ್ ಅವರು, ಗೆಳೆಯ ಅದಕ್ಕೆ ಏನಂದ್ರು, ಮಾತಾಡಿದ್ರು ನಿನ್ನ ಜೊತೆ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಅವ್ರಿಗೆ ಸ್ವಲ್ಪನೂ ಕೂಡ ಕೋಪ ಕಮ್ಮಿ ಆಗಿಲ್ಲ, ನಾನು ಅಂದ್ಕೊಂಡೆ ಅವ್ರು ನನ್ನ ನೋಡಿದ ತಕ್ಷಣ ಎಲ್ಲ ಕೋಪನೂ ಕೂಡ ಕಮ್ಮಿಯಾಗಿ ನನ್ನನ್ನು ತಪ್ಕೋತಾರೆ, ನನ್ನ ಜೊತೆ ಒಪ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವರು ಯಾವುದಕ್ಕೂ ಕೂಡ ಆ ರೀತಿ ಆಸ್ಪದನೆ ಕೊಡ್ತಿಲ್ಲ ಕಣೋ, ಎಲ್ಲ ಮುಗ್ದೋಯ್ತು ಅಂತ ಹೇಳ್ತಾ ಇರ್ತಾರೆ. ಮಾತನ್ನ ಕೇಳಿ ಆನಂದ್ ಅವ್ರಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಆಗ ಗೌತಮ್ ಅವರು, ಅಲ್ಲ ಕಣೋ, ಅವರು ನನ್ನನ್ನು ಬಿಟ್ಟು ಬಂದಿದ್ದಾರೆ ಅಷ್ಟೇ, ಆದರೆ ನನ್ನ ಮೇಲಿರೋ ಕೋಪ ದ್ವೇಷನ ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ, ನಾನು ಅವ್ರ ಲೈಫಲ್ಲಿ ಎಂಟ್ರಿ ಆಗಬಾರ್ದಂತೆ, ಅವ್ರ ಜೊತೆ ಮಾತಾಡಿಸ್ಬಾರ್ದಂತೆ ಕೂಡ ಮಾಡಬಾರ್ದಂತೆ, ನನಗೂ ಕೂಡ ನನ್ನ ಮಗು ಮೇಲೆ ಹಕ್ಕಿದೆ ಅಲ್ವಾ, ನನಗೂ ಕೂಡ ಅವನು ಮಗನೇ ತಾನೇ, ಈ ರೀತಿ ಮಾಡ್ತಿದಾರಲ್ಲ ಅವರು, ನಾನು ಇಷ್ಟು ದಿನ ಅವರಿಗೋಸ್ಕರ ಎಷ್ಟು ಹುಡುಕಾಡಿದ್ದೀನಿ, ಎಷ್ಟು ಹಂಬಲಿಸಿದ್ದೀನಿ, ಅದಕ್ಕೆ ಬೆಲೆನೇ ಇಲ್ವೇನೋ, ಎಷ್ಟೋ ಜನ ಎಂಥ ದೊಡ್ಡ ತಪ್ಪು ಮಾಡಿದವರು ರಾಜಾರೋಷವಾಗಿ ತಿರ್ಗಾಡ್ತಿದ್ದಾರೆ, ನಾನೇನು ಅಂತ ದೊಡ್ಡ ತಪ್ಪು ಮಾಡಿದ್ದೀನಿ ಹೇಳೋ ಅಂತ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಆನಂದ್ ಅವರು, ಗೆಳೆಯ ಇಷ್ಟಕ್ಕೆ ಬೇಜಾರಾದರೆ ಹೇಗಪ್ಪ ನೀನು, ಸಮಾಧಾನ ಮಾಡ್ಕೋಬೇಕು, ನೀನು ತಾಳ್ಮೆ ತಂದ್ಕೋಬೇಕು, ಮತ್ತೆ ಪ್ರಯತ್ನನ ನಾವು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾರೆ. ಈ ಕಡೆ ಜಯದೇವ್ ಅವರು ಗೌತಮ್ ಅವ್ರ ಫೋಟೋನ ತಗೊಂಬಂದು ಫ್ರೇಮ್ ಮಾಡಿಸಿ ಒಂದು ಗೋಡೆಗೆ ನೇತಾಕ್ಬಿಡ್ತಾರೆ. ಹಾಗೆ ಅದನ್ನ ನೋಡ್ಬಿಟ್ಟು, ಏನು ಬ್ರೋ ನಿನಗೆ ಇಷ್ಟೊಂದು ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ, ಫೋಟೋ ಫ್ರೇಮ್ ಮಾಡಿಸ್ಕೊಂಬಂದ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಹೌದು ಕಣೋ, ನನಗೂ ತುಂಬಾನೇ ಪ್ರೀತಿ ಗೌರವ ಡೈಲಿ ಇದೆ, ದಿನ ನೋಡ್ತಾ ಇರಬೇಕು ಅಂತ ಅನ್ನಿಸ್ತಾ ಇದೆ, ಪ್ರತಿದಿನ ನಮ್ಮ ಅಣ್ಣ ನೆನಪಾಗ್ತಾ ಇದ್ದಾರೆ ನನಗೆ, ಅದಕ್ಕೆ ಫೋಟೋ ಫ್ರೇಮ್ನ ಹಾಕಿಸ್ಕೊಂಬಂದಿದ್ದೀನಿ, ನನಗೂ ಪ್ರೀತಿ ಇತ್ತು, ಆದರೆ ಹೇಳ್ಕೊಳ್ಳೋದಕ್ಕೆ ಸಂಕೋಚ ನನಗೆ ಸ್ವಲ್ಪ, ಅದಕ್ಕೆ ಸುಮ್ಮನೆ ಇದೆ ಅಂತ ಹೇಳ್ತಾರೆ. ಆಗ ಪಾರ್ಥ ಅವರು, ಏನು ಇಷ್ಟೊಂದು ಬದಲಾವಣೆ ನಿನ್ನಲ್ಲಿ ಅಂತ ಹೇಳ್ತಾ ಇರ್ತಾರೆ. ಆಗ ಜಯದೇವ್ ಅವರು, ನಿನಗೆ ಯಾಕೋ ಅರ್ಥ ಆಗ್ತಾ ಇಲ್ಲ, ಇವ್ನು ಯಾವ ಸೀಮೆ ಅಣ್ಣ ನಿನಗೆ ಹೇಳು, ಇವನು ಏನು ನಮಗೆ ಒಳ್ಳೇದು ಮಾಡೋಗಿದ್ದಾನೆ, ನಮ್ಮನ್ನು ಯೂಸ್ ಮಾಡ್ಕೊಂಡಿದ್ದಾನೆ ಅಷ್ಟೇ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನಿನಗೆ ಮಾತ್ರ ಅವನು ಒಳ್ಳೇದು ಮಾಡಿರ್ಬೋದು, ನಿನ್ನನ್ನು ಮಾತ್ರ ಚೆನ್ನಾಗಿ ನೋಡ್ಕೊಂಡಿರ್ಬೋದು, ಆದರೆ ನೀವು ನನ್ನನ್ನು ಎಷ್ಟು ಹೀಯಾಳ್ಸ್ಯಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಚೆನ್ನಾಗಿ ಇವನ ಬಗ್ಗೆ ಅರ್ಥ ಆಗಿದೆ, ಇವನು ನನಗೆ ಯಾವತ್ತಿದ್ರೂ ಶತ್ರುನೇ, ನೀನು ಬೇಕಾದರೆ ಫೋಟೋಕ್ಕೆ ಹಾರ ಹಾಕಿ ಪೂಜೆ ಮಾಡು, ಆದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ, ತ್ಯಾಗ ಮಾಡೋ ಥರ ಹೋಗ್ಬಿಟ್ಟು ಎಲ್ಲ 600 ಕೋಟಿ ಸಾಲ ಮಾಡಿರೋದನ್ನು ಯಾಕೆ ಇಲ್ಲ, ಎಲ್ಲ ನಮ್ಮ ತಲೆಗೆ ಕಟ್ಟಿ ಹೋಗ್ಬಿಟ್ಟಿದ್ದಾನಲ್ಲ, ಏನು ದೊಡ್ಡ ತ್ಯಾಗಮಯಿ ಥರ ಅನ್ನೋ ಹಾಗೆ, ಹುಡುಕಿದ್ರೆ ಅಸ್ಸಾಮಿ ಪತ್ತೆನೇ ಇಲ್ಲ, ಅಡ್ರೆಸ್ಸು ಇಲ್ಲ, ಫೋನ್ ನಂಬರ್ಗೆ ಫೋನ್ ಕನೆಕ್ಟು ಆಗ್ತಾ ಇಲ್ಲ, ಗುರಿ ಯಾವತ್ತಿದ್ರೂ ಇವಂದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಪಾರ್ಥ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ. ಆಗ ಪಾರ್ಥ ಅವರು ಗೌತಮ್ ಅವ್ರ ಫೋಟೋ ಹತ್ರ ಹೋಗ್ಬಿಟ್ಟು ತುಂಬಾನೇ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಗೌತಮ್ ಅವರು ಆನಂದ್ ಅವ್ರ ಹತ್ರ, ಎಲ್ಲ ಮುಗ್ದೋಯ್ತು ಕಣ ಗೆಳೆಯ, ಏನು ಮಾಡೋದಕ್ಕೆ ಆಗ್ತಾ ಇಲ್ಲ, ಭೂಮಿಕಾ ಅವ್ರನ್ನೇಗೋ ನೋಡ್ಬಿಟ್ಟೆ, ಆದರೆ ನನ್ನ ಮಗುನ ನನಗೆ ನೋಡೋದಕ್ಕೆ ಆಗ್ಲಿಲ್ಲಲ್ಲ, ಏನು ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಆಗ ಆನಂದ್ ಅವರು, ಗೆಳೆಯ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ, ಮನೆ ಅಡ್ರೆಸ್ನ ಹುಡುಕಿದ್ರಾಯ್ತು ಅಂತ ಹೇಳ್ತಾರೆ. ಮನೆ ಅಡ್ರೆಸ್ ಹೇಗೆ ಅಂತಾರೆ. ನಾನು ಒಂದು ನಿಮಿಷ ಬರ್ತೀನಿ ತಡಿ ಅಂತ ಹೇಳ್ಬಿಟ್ಟು ಅಡ್ರೆಸ್ನ ತಿಳ್ಕೊಂಡು ಬರ್ತಾರೆ. ಆಗ ಬೇಜಾರಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಏನಾಯ್ತೋ ಅಡ್ರೆಸ್ ಸಿಗ್ಲಿಲ್ವಾ ಅಂತ ಗೌತಮ್ ಅವ್ರು ಕೇಳ್ತಾ ಇದ್ರೆ, ಅಡ್ರೆಸ್ ಸಿಕ್ಬಿಡ್ತು ಗೆಳೆಯ ಅಂತ ಹೇಳ್ತಾರೆ.
ಗೌತಮ್ ಅವರು ಅಲ್ಲ ಗೆಳೆಯ ಹೇಗೆ ಹೋಗೋದು? ಅವ್ರು ನೋಡಿದ್ರೆ ನನಗೆ ವಾರ್ನ್ ಮಾಡಿದ್ದಾರೆ. ಇನ್ಯಾವತ್ತೂ ಬರಬಾರ್ದು, ಯಾವತ್ತೂ ಕೂಡ ನಮ್ಮನ್ನ ನೋಡಬಾರ್ದು ಅಂತ ಹೇಳಿದ್ದಾರೆ. ಏನು ಮಾಡೋದು ಅಂತ ಹೇಳ್ತಾರೆ. ಅಲ್ಲ ನಿನ್ನ ಮಗನ್ನ ನೋಡೋದಕ್ಕೆ ಹಗಲಲ್ಲಿ ಹೋಗು ಅಂತ ಹೇಳಿದ್ನ, ರಾತ್ರಿ ಕದ್ದು ಮುಚ್ಚಿ ಹೋಗೋಣ ಗೆಳೆಯ ಅಂತ ಹೇಳ್ತಾರೆ. ಗೌತಮ್ ಅವ್ರು ಕೂಡ ಇದಕ್ಕೆ ಒಪ್ಕೊಳ್ತಾರೆ. ಈ ಕಡೆ ಭೂಮಿಕಾ ಅವರು ತುಂಬಾನೇ ಅಳ್ತಾ ಇರ್ತಾರೆ. ನನಗೆ ಗೌತಮ್ ಅವರಿಂದ ದೂರ ಆಗೋದಕ್ಕೆ ತುಂಬಾನೇ ನೋವಾಗ್ತಾ ಇತ್ತು. ಆದರೆ ಅವ್ರು ಸೇಫ್ ಆಗಿರಬೇಕು, ಅದಕ್ಕೋಸ್ಕರ ನಾನು ತಪ್ಪು ಮೇಲೆ ತಪ್ಪು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾರೆ. ಆಗ ಮಲ್ಲಿ ಅವರು ಸರಿ ಅಕ್ಕರೆ, ನಾನು ಭಾವನ ಅವ್ರನ್ನ ಮಾತಾಡ್ಸ್ಕೊಂಬರ್ತೀನಿ. ಅವ್ರು ಎಲ್ಲಿ ಸಿಕ್ಕಿದ್ರು ಹೇಳಿ, ನಾನು ಇವಾಗಲೇ ಹೋಗಿ ಮಾತಾಡ್ಸ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಮಲ್ಲಿ ನೀನು ಆ ರೀತಿ ತಪ್ಪನ್ನು ಮಾಡಬೇಡ, ನೀನು ಆ ರೀತಿ ಮಾಡಿದ್ರೆ ನೀನು ನಮ್ಮ ಜೊತೆ ಇದೆಯಾ ಅಂತ ಗೊತ್ತಾಗುತ್ತೆ, ಆಗ ಕೆಟ್ಟ ಪರಿಣಾಮನೇ ಬೀರುತ್ತೆ. ಮಲ್ಲಿ ನೀನು ಆ ರೀತಿ ತಪ್ಪನ್ನು ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಆಗ ಮಲ್ಲಿ ಅವ್ರು ಹಾಕರೆ, ನೀವು ಮತ್ತು ಬಾವರು ನನಗೆ ದೇವರಿದ್ದಂಗೆ ನನ್ನ ಬಾಳನ್ನ ರೂಪಿಸಿ ಕೊಟ್ಟಿದ್ದೀರಾ ಅಂತ ದೇವರು ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಅಂದರೆ ನಾವು ನೋಡೋದಕ್ಕೆ ಹೋಗಿಲ್ಲ ಅಂತಂದರೆ ತಪ್ಪಾಗುತ್ತೆ ಹಾಕರೆ, ಪ್ಲೀಸ್ ಹಾಕರೆ ಅಂತ ಹೇಳ್ತಾರೆ. ಆಗ ಮಲ್ಲಿ ಅವ್ರನ್ನ ಹೋಗೋದಕ್ಕೆ ಭೂಮಿಕಾ ಅವರು ಬಿಡೋದಿಲ್ಲ. ಮಲ್ಲಿ ನಾನು ಯಾಕೆ ಗೌತಮಿಂದ ದೂರ ಆಗಿದ್ದೀನಿ ಅನ್ನೋ ಕಾರಣನ ಅವರಿಗೆ ಯಾವುದೇ ಕಾರಣಕ್ಕೂ ಹೇಳಬಾರ್ದು, ಮಾತು ಕೊಡು ಮಲ್ಲಿ ಅಂತ ಹೇಳಿ ಮಾತು ತಗೊಳ್ತಾರೆ. ಆಗ ಮಲ್ಲಿಗೆ ತುಂಬಾನೇ ಬೇಜಾರಾಗುತ್ತೆ. ಸರಿ ಹಾಕರೆ ಅಂತ ಹೇಳ್ಬಿಟ್ಟು ಅಳ್ತಾ ಒಳಗಡೆ ಹೋಗ್ತಾರೆ. ಈ ಕಡೆ ಸಂಜೆ ಆಗ್ಬಿಡುತ್ತೆ. ಆಗ ಭೂಮಿಕಾ ಅವರು ತುಂಬಾನೇ ಯೋಚನೆ ಮಾಡ್ತಾ ಕೂತಿರ್ತಾರೆ. ಆಗ ಆಕಾಶ್ ಕೂಡ ಕೂತಿರ್ತಾನೆ. ಅಷ್ಟರಲ್ಲಿ ಮಲ್ಲಿ ಅವರು ಊಟನ ತಗೊಂಡು ಬರ್ತಾರೆ. ಮಮ್ಮಿ ಯಾಕೆ ಊಟ ಬೇಡ ಅಂತಿದ್ಯಾ, ಚಿಕ್ಕಿ ಊಟ ತಗೊಂಬಂದ್ರು, ಊಟ ಮಾಡು ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ನನಗೆ ಬೇಡ, ನೀವು ಊಟ ಮಾಡಿ ಅಂತ ಹೇಳ್ತಾರೆ. ಆಗ ಮಲ್ಲಿ ಅವರು ಹಾಕರೆ, ಹೊಟ್ಟೆ ಇದೆ ಅಂದಮೇಲೆ ಹಸು ಹಾಗೆ ಆಗುತ್ತೆ, ಅದ್ಯಾಕೆ ಊಟ ಬೇಡ ಅಂತಿದ್ದೀರಾ, ಊಟ ಮಾಡಿ ಹಾಕರೆ ಸುಮ್ಮನೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಮಲ್ಲಿ ನನಗೆ ಬೇಡ ಅಂತ ಹೇಳ್ತಾರೆ. ಆಗ ಮಲ್ಲಿ ಅವರು ಸರಿ ಆಯಿತು ನನಗೂ ಬೇಡ ಅಂತ ಹೇಳ್ತಾರೆ. ಆಗ ಆಕಾಶ್ ಇದ್ದನು, ಸರಿ ಆಯಿತು ನಿಮ್ಮಿಬ್ಬರಿಗೂ ಊಟ ಬೇಡ ಅಂತ ಅಂದಮೇಲೆ ನನಗೂ ಕೂಡ ಊಟ ಬೇಡ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ. ಎಲ್ಲ ಮಾಡಬಾರ್ದು ಪುಟ ಅಂತ ಹೇಳ್ತಾರೆ. ಆಗ ಇಲ್ಲ ನೀವು ಊಟ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸರಿ ಅಂತ ಭೂಮಿಕಾ ಅವರು ಒಪ್ಕೊಳ್ತಾರೆ. ಆಗ ಆಕಾಶ್ ಇದ್ದವನು, ಅಮ್ಮ ಇಷ್ಟು ದಿನ ನೀನು ನನಗೆ ತಿನ್ನಿಸ್ತಾ ಇದೆ, ಇವತ್ತು ನಾನು ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು 2 ಸ್ಪೂನ್ ತಿನ್ನಿಸ್ತಾನೆ. ಆಗ ಮಲ್ಲಿ ಅವರು ನನಗೆ ತಿನ್ಸಲ್ವಾ ಅಂತ ಹೇಳ್ತಾರೆ. ನೀನು ಅವಾಗಲೇ ಊಟ ಬೇಡ ಅಂತಂದೆ ಅಂತ ಸುಮ್ಮನೆ ಹೀಗೆ ರೇಗಿಸ್ತಾ ಮಲ್ಲಿಗೂ ಕೂಡ ಊಟ ಮಾಡಿಸಿ ಮಲಗಿಬಿಡ್ತಾರೆ. ಈ ಕಡೆ ಗೌತಮ್ ಮತ್ತೆ ಆನಂದ್ ಆಕಾಶ್ನ ನೋಡಬೇಕು ಅಂತ ಕಾಂಪೌಂಡ್ ಹಾರಿ ಬರ್ತಾರೆ. ನಾಯಿ ಇದೆಯೇನೋ ಗೆಳೆಯ ಅಂತ ಅಂದ್ಕೊಂಡು ಗೌತಮ್ ಕೇಳಿದ್ರೆ ಬೌ ಬೌ ಅಂತ ಬೊಗಳ್ತಾರೆ. ಆಗ ನಾಯಿ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಒಳಗಡೆ ಬರ್ತಾರೆ. ವಿಂಡೋ ಹತ್ರ ಹೋಗ್ಬಿಟ್ಟು ಗೌತಮ್ ಅವರು ನೋಡ್ತಾರೆ. ಆಗ ಮುಸ್ಕೊತ್ಕೊಂಡು ಮಲಗಿಬಿಟ್ಟಿರ್ತಾನೆ ಆಕಾಶು. ಅಯ್ಯೋ ಮುಸ್ಕೊತ್ಕೊಂಡ್ಬಿಟ್ಟು ಮಲಗಿಬಿಟ್ಟಿದ್ದಾನಲ್ಲ, ಏನೋ ಮಾಡೋದು ಕಾಣಿಸ್ತಾನೆ ಇಲ್ಲ ಅಂತ ಗೌತಮ್ ಅವರು ಹೇಳ್ತಾ ಇರ್ತಾರೆ. ಸರಿ ಇರೋ ಗೆಳೆಯ, ಅದಕ್ಕೊಂದು ಐಡಿಯಾ ಉಪಯೋಗಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪೈಪ್ನ ತೊಗೊಂಡು ಬಂದು ಮುಸ್ಕನ್ನ ಎತ್ತೋದಕ್ಕೆ ಅಂತ ಹೋಗ್ತಾನೆ. ಅದು ಭೂಮಿಕಾ ಅವ್ರಿಗೆ ತಗಲಿಬಿಡುತ್ತೆ. ಆಗ ಗೌತಮ್ ಇದ್ದವರು, ಅಲ್ಲ ಗೆಳೆಯ ನಾವು ನೋಡಿದ್ರೆ ಈ ರೀತಿ ಇವನನ್ನ ನೋಡೋದಕ್ಕೆ ಬಂದರೆ ಅದು ನೋಡಿದ್ರೆ ಯಾರಿಗೆ ತಗಲಿಬಿಡ್ತು, ಅಯ್ಯೋ ಏನೋ ಮಾಡೋದು ಇವಾಗ ಅಂತ ಅಂದ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಭೂಮಿಕಾ ಮತ್ತು ಮಲ್ಲಿಗೆ ಇಬ್ಬರಿಗೂ ಎಚ್ಚರ ಆಗುತ್ತೆ. ಆಗ ಅವರಿಬ್ಬರು ಎದ್ಬಿಡ್ತಾರೆ. ಕಳ್ಳರಿರ್ಬೋದೇನೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇಷ್ಟೊತ್ತಿನಲ್ಲಿ ಯಾರು ಕಳ್ಳರು ಬಂದಿರ್ತಾರೆ ಅಂತ ಹೀಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಗೌತಮ್ ಮತ್ತು ಆನಂದ್ ಇಬ್ಬರು ಕೂಡ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಗೌತಮ್ಗೆ ತುಂಬಾನೇ ಬೇಜಾರಾಗುತ್ತೆ. ಛೇ ನನ್ನ ಮಗನ ನೋಡೋದಕ್ಕೆ ಆಗ್ಲಿಲ್ವಲ್ಲೋ, ಏನೋ ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಆಗ ಆನಂದಿದ್ದವರು, ಗೆಳೆಯ ಯೋಚನೆ ಮಾಡಬೇಡ, ಬೆಳಗ್ಗೆ ಸ್ಕೂಲಿಗೆ ಬಂದೇ ಬರ್ತಾನಲ್ವಾ, ಅವಾಗ ನೋಡಿದ್ರೆ ಆಯ್ತು ಬಿಡು ಅಂತ ಹೇಳ್ತಾರೆ. ಟುಡೇ ಬೆಳಗ್ಗೆ ಆಕಾಶ್ಗೆ ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ. ಆಗ ಅವನಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಏನಪ್ಪ ಮಾಡೋದು, ಇವತ್ತು ನಾನು ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಮಲ್ಲೆ ಹತ್ರ ಹೋಗ್ಬಿಟ್ಟು, ಚಿಕ್ಕಿ ಡಾರ್ಲಿಂಗ್ ನನಗೆ ಒಂದು ಹೆಲ್ಪ್ ಮಾಡ್ತೀಯಾ ಅಂತ ಹೇಳ್ತಾರೆ. ಏನು ಅಂತ ಹೇಳ್ತಾರೆ. ನಾನು ಇವತ್ತು ಸ್ಕೂಲ್ಗೆ ಹೋಗಬಾರ್ದು, ಯಾಕೆಂದರೆ ಮ್ಯಾಥ್ಸಲ್ಲಿ ನನ್ನ ನಂಬರ್ಸು ಕಮ್ಮಿ ಇದೆ, ಮಮ್ಮಿಗೆ ಗೊತ್ತಾದರೆ ತುಂಬಾ ಚೆನ್ನಾಗಿ ಬೈದು ಬಿಡ್ತಾರೆ, ನಾನಿವತ್ತು ಹೇಗಾದರೂ ಹೋಗಬಾರ್ದು, ಏನು ಮಾಡೋದು, ಒಂದು ಐಡಿಯಾ ಕೊಡು ಅಂತ ಹೇಳ್ತಾ ಇರ್ತಾರೆ. ಆ ರೀತಿ ತಪ್ಪಲ್ವಾ ಮಾಡೋದು, ನಿಮ್ಮಮ್ಮ ನಿನಗೆ ಚೆನ್ನಾಗಿ ಬೈಲಿ ಬಿಡು ಅಂತ ಹೇಳ್ತಾ ಇರ್ತಾರೆ. ಮಲ್ಲಿ ಡಾರ್ಲಿಂಗ್ ಆ ರೀತಿ ಮಾಡಬೇಡ ನೀನು ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಯೋಚನೆ ಮಾಡಿ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಭೂಮಿಕಾ ಅವ್ರು ಬರ್ತಾರೆ. ಏನದು ಅಂತ ಕೇಳ್ತಾರೆ. ಮಮ್ಮಿ ನನಗೆ ಹುಷಾರಿಲ್ಲ, ಇವತ್ತು ನಾನು ಸ್ಕೂಲಿಗೆ ಹೋಗೋದಿಲ್ಲ, ಯಾಕೆಂದರೆ ನನಗೆ ಜ್ವರ ಕೆಮ್ಮು ಶೀತ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ನೀನು ಆ ರೀತಿ ಹೇಳೋ ಹಾಗೆ ಇಲ್ಲ, ಇವತ್ತು ಪೇರೆಂಟ್ಸ್ ಮೀಟಿಂಗು ತುಂಬಾ ಇಂಪಾರ್ಟೆಂಟ್ ದಿನ, ಇವತ್ತು ಹೋಗಲೇಬೇಕು, ನೀನು ಮಂಕಿ ಕ್ಯಾಪ್ನ ಹಾಕೋ, ಇವತ್ತು ಹೋಗಲೇಬೇಕು, ಸುಮ್ಮನೆ ಹಠ ಮಾಡಬೇಡ, ರೆಡಿ ಆಗು ಅಂತ ಹೇಳ್ತಾರೆ. ಆಗ ಆಕಾಶ್ ಇದ್ದವನು ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಅಂದ್ಕೊಂಡು ವಿಧಿ ಇಲ್ಲದೆ ರೆಡಿ ಆಗಿಬಿಡ್ತಾನೆ. ಭೂಮಿಕಾ ಅವರು ಆಕಾಶ್ನ ಕರ್ಕೊಂಡು ಆಟೋ ಹತ್ರ ಹೋಗ್ತಾರೆ. ಮಂಕಿ ಕ್ಯಾಪ್ನು ಕೂಡ ಹಾಕಿರ್ತಾರೆ. ಆಗ ಆಕಾಶ್ನ ಕರ್ಕೊಂಡು ಭೂಮಿಕಾ ಅವರು ಹೊರಟೇ ಬಿಡ್ತಾರೆ ಆಟೋದಲ್ಲಿ. ಆಗ ಆನಂದ್ ಮತ್ತೆ ಉತ್ತಮ್ ಅವರು ಆಟೋನ ಫಾಲೋ ಮಾಡಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಆಟೋನ ಫಾಲೋ ಕೂಡ ಮಾಡ್ತಾರೆ. ಆದರೆ ಅವನಿಗೆ ಮಂಕಿ ಕ್ಯಾಪ್ ಹಾಕಿರೋದ್ರಿಂದ ಕಾಣ್ತಾನೆ ಇರಲ್ಲ. ಏನೋ ಮಾಡೋದು, ನನ್ನ ಮಗ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ವಲ್ವಾ, ಈ ಥರ ಮಾಡಿಬಿಟ್ಟಿದ್ದಾರೆ ಭೂಮಿಕಾ ಅವರು ಅಂತ ಹೇಳ್ತಾ ಇರ್ತಾರೆ. ಚಿಂತೆ ಮಾಡಬೇಡ ಗೆಳೆಯ, ಅಲ್ಲಿ ಆಟೋ ನಿಲ್ಲಿಸ್ತಾರಲ್ವಾ, ಸ್ಕೂಲಿಗೆ ಹೋಗಲೇಬೇಕಲ್ವಾ, ಅಲ್ಲಿ ನೋಡಿದ್ರೆ ಆಯಿತು ಬಿಡು ಅಂತ ಹೇಳ್ತಾರೆ. ಆಗ ಸರಿ ಆಯಿತು ಅಂತ ಫಾಲೋ ಮಾಡ್ಕೊಂಡು ಕೂಡ ಹೋಗ್ತಾರೆ. ಅಲ್ಲಿ ಸ್ಕೂಲ್ ಹತ್ರ ಹೇಳಿದ ನಂತರ ಮಂಕಿ ಕ್ಯಾಪ್ನ ಬಿಚ್ಚೋದೇ ಇಲ್ಲ. ಏನೋ ಮಾಡೋದು, ನನ್ನ ಮಗನಿಗೆ ಈ ರೀತಿ ಮಂಕಿ ಕ್ಯಾಪ್ನ ಹಾಕ್ಬಿಟ್ಟು ಕವರ್ ಮಾಡಿಬಿಟ್ಟಿದ್ರಲ್ಲ, ನನ್ನ ಮಗನ ನನ್ನಿಂದ ನೋಡೋದಕ್ಕೆ ಆಗ್ತಾ ಇಲ್ವಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಕಾಶು ಅಲ್ಲಿಂದ ಹೋಗಿ ಮಂಕಿ ಕ್ಯಾಪ್ನ ಬಿಚ್ತಾನೆ. ನಂತರ ಆಕಾಶು ಗೌತಮ್ ಹತ್ರ ಹೋಗ್ತಾನೆ. ಆಗ ಗೌತಮ್ ಅವರು ಏನಪ್ಪ ಸಮಾಚಾರ ಅಂತ ಮಾತಾಡಿಸ್ತಾ ಇರ್ತಾರೆ. ಆಗ ಆಕಾಶ್ ಇದ್ದವನು, ಏನು ಸರ್ ನೀವು ಇಲ್ಲಿ ಅಂತ ಹೇಳ್ತಾ ಇರ್ತಾರೆ. ನನಗೆ ಒಂದು ಹೆಲ್ಪ್ ಆಗಬೇಕು, ನನ್ನ ಮಗುನ ಹುಡುಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಆಕಾಶ್ ಕೂಡ ನನಗೂ ಕೂಡ ಒಂದು ಹೆಲ್ಪ್ ಆಗಬೇಕು, ಇವ್ರ ಹತ್ರ ಆ ಹೆಲ್ಪ್ನ ಕೇಳಿಬಿಡೋಣ ಅಂತ ಯೋಚನೆ ಮಾಡಿಬಿಟ್ಟು, ನನಗೆ ನೀವು ತಂದೆ ಆಗಿ ಇವತ್ತು ಬರ್ತೀರಾ, ಇವತ್ತು ನನಗೆ ಪೇರೆಂಟ್ಸ್ ಮೀಟಿಂಗ್ ಇದೆ, ನೀವು ನನ್ನ ತಂದೆ ಅಂತ ಹೇಳ್ತೀರಾ ಅಂತ ಹೇಳ್ತಾರೆ. ಆಗ ಏನಪ್ಪ ನೀನು ಇಂಥ ಕೆಲಸ ಹೇಳ್ತಾ ಇದೆಯಾ ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾರೆ.
ಪ್ಲೀಸ್ ಸರ್ ನೀವು ನನಗೆ ಹೆಲ್ಪ್ ಮಾಡಿ, ನಾನು ನಿಮಗೆ ನಿಮ್ಮ ಮಗನ ಹುಡುಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಗೌತಮ್ ಇದ್ದವರು ಒಪ್ಕೊಳಕ್ಕೆ ಮನಸ್ಸಿಲ್ಲ ಅಂದರೂ ಕೂಡ ಸರಿ ಆಯಿತು ಅಂತ ಒಪ್ಕೊಳ್ತಾರೆ.